ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 1, ವಾಟ್ ಕಲರ್ ಈಸ್ ದ ಬೈಸಿಕಲ್ ಇನ್ ದ ಪೊಯಮ್? ಆಪ್ಷನ್ಸ್ ಆರ್ ಬ್ಲೂ, ರೆಡ್, ಗ್ರೀನ್ ಆ್ಯಂಡ್ ಯೆಲ್ಲೋ. ನಿಮ್ಮ ಪೊಯಮಲ್ಲಿ ಬಂದಿರೋಂಥ ಬೈಸಿಕಲ್ಲು ಯಾವ ಕಲರು ಅಂದ್ಬಿಟ್ಟು ನೀವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕು ಮಕ್ಕಳ. ಸೆಕೆಂಡ್ ಕ್ವೆಶನ್ ನೋಡಿ, ವಾಟ್ ಡಸ್ ದ ಚೈಲ್ಡ್ ಪುಟ್ ಆನ್ ಬಿಫೋರ್ ಗೋಯಿಂಗ್ ಎವ್ರಿವೇರ್? ಆಪ್ಷನ್ಸ್ ಆರ್ ಕ್ಯಾಪ್, ಹೆಲ್ಮೆಟ್, ಬ್ಯಾಗ್, ಶೂಸ್. ನೀವೆಲ್ಲರೂ ಹೊರಟಿದ್ದೀರಾ ಅಂತಂದರೆ ಫಸ್ಟು ನೀವು ಏನನ್ನು ಹಾಕ್ಕೋಬೇಕು ಅಂತ ಕ್ವೆಶನ್ ಇದೆ. ಸರಿಯಾದ ಉತ್ತರವನ್ನು ನೀವು ಹುಡುಕಿ ಬರೀಬೇಕು. ಕ್ವೆಶನ್ ನಂಬರ್ 3, ಹೌ ಡಸ್ ದ ಬೈಸಿಕಲ್ ಬೆಲ್ ಗೋ? ನಿಮ್ಮ ಬೈಸಿಕಲ್ದು ಬೆಲ್ಲು ಯಾವ ರೀತಿಯಾಗಿ ಕೇಳಿಸುತ್ತೆ ಅನ್ನೋದನ್ನು ಬರೀಬೇಕು. ಟ್ರಿನ್ ಟ್ರಿನ್ ಟ್ರಿನ್, ಟಿಕ್ ಟಿಕ್ ಟಿಕ್, ಕ್ಲ್ಯಾಪ್ ಕ್ಲ್ಯಾಪ್ ಕ್ಲ್ಯಾಪ್, ಟ್ಯಾಪ್ ಟ್ಯಾಪ್ ಟ್ಯಾಪ್. ಇಷ್ಟರಲ್ಲಿ ಯಾವ ಸೌಂಡು ಅಂತ ನೀವು ಆಪ್ಷನ್ನ ಟಿಕ್ ಮಾಡಬೇಕು ಮಕ್ಕಳ. ಓಕೆ, ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್. ಕ್ವೆಶನ್ ನಂಬರ್ 4ಅಲ್ಲಿ ನೋಡಿ, ದ ಸೀಟ್ ಈಸ್ ಡ್ಯಾಶ್ ಇನ್ ಕಲರ್. ಬೈಸಿಕಲ್ದು ಸೀಟು ಯಾವ ಕಲರ್ ಇದೆ ಅಂತ ನೀವು ಬರೀಬೇಕಿಲ್ಲಿ. ಓಕೆನಾ? ಕ್ವೆಶನ್ ನಂಬರ್ 5 ನೋಡಿ, ದ ಟಯರ್ಸ್ ಆ್ಯಂಡ್ ಪೆಡಲ್ಸ್ ಆರ್ ಡ್ಯಾಶ್. ಕ್ವೆಶನ್ ನಂಬರ್ 6, ಟು ಕೀಪ್ ದ ಬೈಸಿಕಲ್ ಮೂವಿಂಗ್ ದ ಚೈಲ್ಡ್ ನೀಡ್ಸ್ ಸಮ್ ಡ್ಯಾಶ್. ನೆಕ್ಸ್ಟ್ ಹೆಡಿಂಗ್ ನೋಡಿ, ರೈಟ್ ದ ಕರೆಕ್ಟ್ ವರ್ಡ್. ಕ್ವೆಶನ್ ನಂಬರ್ 7, ರೈಟ್ ಒನ್ ಪಾರ್ಟ್ ಆಫ್ ಅ ಬೈಸಿಕಲ್. ಬೈಸಿಕಲ್ ಇರುವಂಥ ಒಂದು ಪಾರ್ಟ್ದ ಹೆಸರು ನೀವು ಬರೀಬೇಕು. ಓಕೆನಾ? ಸೀಟ್ ಆಗಲಿ, ಟಯರ್ ಆಗಲಿ, ಪೆಡಲ್ ಆಗಲಿ, ಹ್ಯಾಂಡಲ್, ಆ ಥರ ಯಾವ್ದಾದ್ರು ಒಂದು ಪಾರ್ಟ್ ಹೆಸರು ನೀವು ಬರೀಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 8, ರೈಟ್ ಒನ್ ಆ್ಯಕ್ಷನ್ ವರ್ಡ್ ಫ್ರಮ್ ಮೈ ಬೈಸಿಕಲ್. ಮೈ ಬೈಸಿಕಲ್ ಅನ್ನೋ ಪೊಯಮ್ಗೆ ಸಂಬಂಧಪಟ್ಟಾಗೆ ಒಂದು ಆ್ಯಕ್ಷನ್ ವರ್ಡ್ ನೀವು ಅದನ್ನು ಬರೀಬೇಕಾಗತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 9, ರೈಟ್ ಒನ್ ವರ್ಡ್ ದಟ್ ರೈಮ್ಸ್ ವಿತ್ ಕ್ಯಾಟ್. ಇಲ್ಲಿ ಕ್ಯಾಟ್ ಅಂತ ಇದೆಯಲ್ಲ ಮಕ್ಕಳ, ಅದಕ್ಕೆ ರೈಮಿಂಗ್ ವರ್ಡು ಒನ್ ವರ್ಡನ್ನು ಹುಡುಕಿ ನೀವು ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಹೆಡಿಂಗ್ ನೋಡಿ, ಲುಕ್ ಅಟ್ ದ ಪಿಕ್ಚರ್ ಕೇರ್ಫುಲಿ ಆ್ಯಂಡ್ ಆನ್ಸರ್. ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ನ ನೋಡಿ ಮಕ್ಕಳ. ಇಲ್ಲಿ ಗಿಡ ಇದೆ, ಮರ ಇದೆ, ಪಕ್ಷಿಗಳಿದ್ದಾವೆ, ಮಕ್ಕಳಿದ್ದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಕ್ವೆಶನ್ ನಂಬರ್ 10 ನೋಡಿ, ವೇರ್ ಆರ್ ದ ಚಿಲ್ಡ್ರನ್? ಆಪ್ಷನ್ಸ್ ನೋಡಿ, ಕ್ಲಾಸ್ ರೂಮ್, ಮಾರ್ಕೆಟ್, ಪಾರ್ಕ್, ಝೂ. ಮಕ್ಕಳು ಎಲ್ಲಿದ್ದಾರೆ ಅಂತ ನೀವು ಅದನ್ನು ಆಪ್ಷನಲ್ಲಿ ಚೂಸ್ ಮಾಡಿ ಬರೀಬೇಕಾಗತ್ತೆ. ಕ್ವೆಶನ್ ನಂಬರ್ 11, ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್? ಆಪ್ಷನ್ಸ್ ನೋಡಿ, ಸ್ಲೀಪಿಂಗ್, ಪ್ಲೇಯಿಂಗ್, ಈಟಿಂಗ್, ಸ್ಟಡಿಯಿಂಗ್. ಮಕ್ಕಳು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೀವು ಬರೀಬೇಕು. ಕ್ವೆಶನ್ ನಂಬರ್ 12 ನೋಡಿ, ರೈಟ್ ಒನ್ ಥಿಂಗ್ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಅಂದರೆ ಪಿಕ್ಚರಲ್ಲಿ ನೀವು ಏನನ್ನು ನೋಡಿದ್ದೀರಾ ಅಂತ ಒಂದನ್ನು ಬರೀಬೇಕು. ಸಪೋಸ್ ಇವಾಗಲ್ಲಿ ಟ್ರೀಸ್ ಇದೆ ಅಲ್ವಾ, ಆಮೇಲೆ ಬರ್ಡ್ಸ್ ಇದೆ, ಮಕ್ಕಳಿದ್ದಾರೆ, ಚಿಲ್ಡ್ರನ್ ಇದ್ದಾರೆ, ಸಣ್ಣ ಪುಟ್ಟ ಗಿಡಗಳಿದ್ದಾವೆ, ಗ್ರಾಸ್ ಇದೆ ಅಲ್ವಾ? ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 13, ರೈಟ್ ಒನ್ ಆ್ಯಕ್ಷನ್ ವರ್ಡ್ ಫ್ರಮ್ ದ ಪಿಕ್ಚರ್. ಪಿಕ್ಚರಲ್ಲಿ ಇರುವಂತಹ ಒಂದು ಆ್ಯಕ್ಷನ್ ವರ್ಡ್ನ ನೀವು ಬರೀಬೇಕು. ಮಕ್ಕಳು ಆಟ ಆಡ್ತಾ ಇರೋದಾಗಿರ್ಬೋದು, ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಪ್ಲೇಯಿಂಗ್ ಇಲ್ಲಿ ಆ್ಯಕ್ಷನ್ ವರ್ಡ್ ಅಲ್ವಾ? ಅಥವಾ ವಾಕಿಂಗ್, ಪ್ಲೇಯಿಂಗ್, ಸಿಟ್ಟಿಂಗ್, ರನ್ನಿಂಗ್, ಈ ರೀತಿಯಾದಂಥ ಆ್ಯಕ್ಷನ್ ವರ್ಡ್ಸ್ನ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಕ್ವೆಶನ್ ನಂಬರ್ 14, ವಾಟ್ ಡು ಯು ಲೈಕ್ ಅಬೌಟ್ ರೈಡಿಂಗ್ ಅ ಬೈಸಿಕಲ್? ಓಕೆ ಮಕ್ಕಳ, ಇಲ್ಲಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA1ಗೆ ಸಂಬಂಧಪಟ್ಟ ಹಾಗೆ ಮಾಡೆಲ್ ಕ್ವೆಶನ್ ಪೇಪರ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.